ವಾಲ್ಮೀಕಿ ಸಮಾಜದ ಬಗ್ಗೆ ಅಶ್ಲೀಲ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧವಾಗಿ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ. ಇಲ್ಲಿ ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು ವಾಲ್ಮೀಕಿ ಸಮಾಜದ ಬಗ್ಗೆ ಕೆಟ್ಟ ಶಬ್ದಗಳನ್ನು, ಅಶ್ಲೀಲ ಶಬ್ದಗಳನ್ನು, ಅವಾಚ್ಯ ಶಬ್ದಗಳನ್ನು, ಅವಹೇಳನಕಾರಿ ಹೇಳಿಕೆಯನ್ನು ಇವರು ಹೇಳಿದ್ದಾರೆ ಅಂತ. ಇದರ ಅಡಿಯಲ್ಲಿಯೇ, ಈ ಆರೋಪದ ಅಡಿಯಲ್ಲೇ ಕೇಸ್ ದಾಖಲಾಗಿರೋದು. ಡಿಸಿಸಿ ಬ್ಯಾಂಕ್ ಚುನಾವಣೆ ವೇಳೆಯಲ್ಲಿ ರಮೇಶ್ ಕತ್ತಿ ಅವಹೇಳನಕಾರಿಯಾಗಿ ಮಾತಾಡಿದ್ರು ಅಂತ ಒಂದು ಆರೋಪ ಇತ್ತಲ್ಲ, ಬಹುಶಃ ಅದು ಇವರಿಗೆ ಮುಳುವಾಯಿತು ಅನ್ನೋ ಗೊತ್ತಿಲ್ಲ ನಮಗೆ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಅದು ದಾಖಲಾಯಿತು. ಬೆಳಗಾವಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧವಾಗಿ ಪ್ರತಿಭಟನೆ ಜೋರಾಗಿದೆ. ವಾಲ್ಮೀಕಿ ಸಮುದಾಯದ ಕಡೆಯಿಂದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಆಯಿತು. ರಮೇಶ್ ಕತ್ತಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಧಿಕ್ಕಾರಕ್ಕೆ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಾಜಿ ಸಂಸದ ರಮೇಶ್ ಕತ್ತಿಯನ್ನ ಅರೆಸ್ಟ್ ಮಾಡಬೇಕು, ಬಂಧಿಸಬೇಕು ಅವ್ರನ್ನ ಅಂತ ಕೂಡ ಪ್ರತಿಭಟನಾಕಾರರು ಒತ್ತಾಯಿಸ್ತಾ ಇದ್ದಾರೆ. ಖಾಲಿ ಗೊತ್ತಿ ರೂಪಾಯಿ ತಗೊಂಡ ಹೇಳಾಗ ಬ್ಯಾಂಕ್ ಖರ್ಚೈತಿ. ಇದೀಗ ಶ್ರೀಧರ್ ಇದ್ದಾರೆ. ಶ್ರೀಧರ್, ಎಲ್ಲಿಗೆ ಬಂತು ಈ ರೀತಿ ವಾಲ್ಮೀಕಿ ಸಮಾಜವನ್ನು ಕುರಿತು, ಸಮಾಜದ ಬಗ್ಗೆ ರಮೇಶ್ ಕತ್ತಿ ಅವಾಚ್ಯವಾಗಿ ಮಾತಾಡಿದ್ದಾರೆ, ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಇತ್ತಲ್ಲ, ಇದು ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಇದೀಗ ಅಂತ? ರಮಾಕಾಂತ್, ಈಗಾಗಲೇ ಈ ಒಂದು ಘಟನೆ ಸಂಬಂಧಪಟ್ಟಂತೆ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಆ ಒಂದು ಪ್ರಕರಣವನ್ನು ಡಿಸ್ಟ್ರಿಕ್ಟ್ CR ಒಂದು ಪ್ರಕರಣವನ್ನು ವರ್ಗಾಯಿಸಿರ್ತಕ್ಕಂಥ. ಯಾಕಂದರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಡಿಸ್ಟ್ರಿಕ್ಟ್ CR ಇಂಥ ಅಟ್ರಾಸಿಟಿ ಪ್ರಕರಣ ತನಿಖೆ ಮಾಡೋದಕ್ಕೆ ಅವರಿಗೆ ಅವಕಾಶ ಇರತಕ್ಕಂಥದ್ದು. ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ, ಆದರೆ ಆ ಒಂದು ದಾಖಲಾದಂಥ ದೂರನ್ನು CR ಕಳಿಸಿಕೊಡಲಾಗುತ್ತೆ. ಈಗ CR ಪ್ರಕರಣವನ್ನು ಈಗ ಅದನ್ನು ಸ್ಥಳಾಂತರ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಈಗ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು CR SP ಅಂತ ಬೆಳಗಾವಿಗೆ ಇರ್ತಾರೆ, ಅವರು ಇದನ್ನು ಈ ಪ್ರಕರಣದ ವಿಚಾರಣೆ ನಡೆಸ್ತಾರೆ. ಯಾಕಂದರೆ ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಮತದಾನ ನಡೆಯುವಂಥ ಸಂದರ್ಭದಲ್ಲಿ ರಮೇಶ್ ಕತ್ತಿ ಮಾಜಿ ಶಾಸಕ ಮಾಂತೇಶ್ ದೊಡ್ಡಗೌಡ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಬ್ಯಾಡರ್ ಅನ್ನುವಂಥ ಪದವನ್ನು ಬಳಕೆ ಮಾಡಿರ್ತಾರೆ. ಈ ಪದ ಬಳಕೆ ಆದ ಬೆನ್ನಲ್ಲೇ ಇದರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಗೊಂಡು ಕ್ಯಾಂಪ್ ಪೊಲೀಸ್ ಠಾಣೆ ದೂರು ಕೂಡ ದಾಖಲಾಗುತ್ತೆ. ದೂರು ದಾಖಲಾದ ಬೆನ್ನಲ್ಲೇ ರಮೇಶ್ ಕತ್ತಿ ರಾತ್ರಿ ಒಂದು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡ್ತಾರೆ. ರಾಜಕೀಯ ಪ್ರೇರಿತವಾಗಿ ಕೇಸನ್ನು ದಾಖಲಿಸಲಾಗಿದೆ, ಹೊರತಾಗಿ ನಾನು ಯಾವುದೇ ಕಾರಣಕ್ಕೂ ಜಾತಿ ನಿಂದನೆ ಮಾಡಿಲ್ಲ, ಡಾಲ್ಬಿ ಹಚ್ಚುವಂಥ ವಿಚಾರಕ್ಕಾಗಿ ಯುವಕರು ಫೋನ್ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಬ್ಯಾಡ್ರೋ ಅನ್ನೋಂಥ ಒಂದು ಪದವನ್ನು ಬಳಕೆ ಮಾಡಿದ್ದೇನೆ, ಅದನ್ನು ಈ ರೀತಿ ಅದನ್ನು ವಿಶ್ಲೇಷಿಸಲಾಗ್ತದೆ ಅನ್ನೋಂಥ ಒಂದು ಸಮಜಾಯಿಸಿ ಕೊಡುವ ಮೂಲಕ ಯಾರಿಗಾದರೆ ಈ ಒಂದು ಪದದಿಂದ ನೋವಾಗಿದ್ದರೆ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋಂಥ ಮಾತಿನಲ್ಲಿ ರಮೇಶ್ ಕತ್ತಿ ಹೇಳಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಇವತ್ತು ವಾಲ್ಮೀಕಿ ಸಮುದಾಯ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ಮಾಡಿದರು. ಅದರ ಜೊತೆಗೆ ರಮೇಶ್ ಕತ್ತಿ ಭಾವಚಿತ್ರಕ್ಕೆ ದಹಿಸುವ ಮೂಲಕ ಆಕ್ರೋಶ ಕೂಡ ಹೊರಹಾಕಿದ್ದಾರೆ ರಮಾಕಾಂತ್. ಜೊತೆಗೆ ರಮೇಶ್ ಕತ್ತಿಯನ್ನು ಬಂಧಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ರಮೇಶ್ ಕತ್ತಿಯನ್ನು ಬಂಧಿಸದಿದ್ದರೆ ನಾವು ಬೆಳಗಾವಿ ಜಿಲ್ಲೆ ಬಂದ್ ಕರೆ ಕೊಡುವಂಥ ಮಟ್ಟಕ್ಕೂ ಕೂಡ ನಾವು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ಒಂದು ಪೊಲೀಸ್ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಈಗ DCC ಬ್ಯಾಂಕ್ ಎಲೆಕ್ಷನ್ನಲ್ಲಿ ಆದಂಥ ಮೇಲಾಟಗಳಿದ್ದಾವೆ, ಅದರ ಒಂದು ಭಾಗ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಕುಟುಂಬದ ಮಧ್ಯದ ದ್ವೇಷದ ರಾಜಕಾರಣ ಏನಿದೆ ರಮಾಕಾಂತ್, ಅದು ಈಗಲೂ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶ್ರೀಧರ್. ಬಂಧಿಸಿ